ನಮಸ್ತೆ ಸರ್, ಇದು ವಿಜೇತ ಆಗ್ರೋ ಎಕ್ವಿಪ್ಮೆಂಟ್ಸಿಂದ ಬನ್ ಫಾರ್ಮರ್ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಸರಿ ಸರ್ ನಮಸ್ತೆ. ನಮ್ಮ ಹೆಸರು ಗುರುರಾಜ್ ಅಂತ. ನಮ್ಮದು ವಿಜೇತ ಆಗ್ರೋ ಎಕ್ವಿಪ್ಮೆಂಟ್ಸ್ ಅಂತ ದೊಡ್ಡಬಳ್ಳಾಪುರದಲ್ಲಿದೆ. ನಾವು ಈಗ ಹೊಸದಾಗಿ ಇದನ್ನು ಬನ್ ಫಾರ್ಮರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಬಂದುಬಿಟ್ಟು ನಿಮಗೆ ಈ ಚಿಕ್ಕದು ಬಂದು ನಿಮಗೆ ಈ ಸ್ಮಾಲ್ ಸೆಗ್ಮೆಂಟ್ ಗಾಡಿ ಅಂದರೆ 24 HP ಇಂದ 30-35 HP ತನಕ ಹಾಕ್ಬೋದು. ಇದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಮಾಡಿದ್ದೀವಿ. ಇದು ಇಲ್ಲಿಂದ ಇಲ್ಲಿಗೆ ಫಿಕ್ಸ್. ಇದು 2.5 ಅಡಿ ತನಕ ಫಿಕ್ಸ್ ಇರುತ್ತೆ. ಅದಾದಮೇಲೆ ಇನ್ನು ಉಳಿದಿದ್ದೇನಿದೆ ಇದು 8 ಅಡಿ ತನಕ ಅಡ್ಜಸ್ಟಬಲ್ ಇದೆ. ಅಡ್ಜಸ್ಟಬಲ್ ಹೆಂಗೆ ಮಾಡಿದ್ದೀವಿ ಅಂದರೆ ಇದು ತುಂಬ ರೈತರಿಗೆ ಡ್ರೈವರ್ ಒಬ್ಬರೇ ಇದ್ರೆ ಸಾಕು, ಮತ್ತೆ ಸ್ಪಾನರ್ ಗಿನರ್ ಏನು ತಗೊಳಂಗಿರಲ್ಲ ಅವರು. ಈ ಒಂದೆರಡು ಬೋಲ್ಟು ಹಿಂಗೆ ಎಳ್ಕೊಂಡು ಒಂಚೂರು ಇಂಜಿನ್ನ ಟಿಪ್ಪಿಂಗ್ ಮಾಡ್ಕೊಂಡು ಇವೆರಡನ್ನು ಎಳ್ಕೊಂಡ್ಬಿಟ್ರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಮತ್ತೆ ಇಲ್ಲಿ ಶವಲ್ ಕೊಟ್ಟಿದ್ದೀವಿ ಇದಕ್ಕೆ ಗುಳ. ಈ ಫ್ರೇಮ್ ಯಾವುದೇ ಕಾರಣಕ್ಕೆ ಮಣ್ಣಿಗೆ ಬಿದ್ದು ಡ್ಯಾಮೇಜ್ ಆಗಲ್ಲ. ಗುಳ ಮಾತ್ರ ಹೋಗ್ತಾ ಇರುತ್ತೆ. ಗುಳ ಹೋದ್ರೆ ಒಂದೋ ನೀವು ಅಲ್ಲೇ ಹತ್ರದಲ್ಲಿ ಎಲ್ಲರೂ ನೋಡ್ಬೋದು, ಇಲ್ಲ ನಮಗೆ ಹೇಳಿದ್ರೆ ನಾವು ನಿಮಗೆ ಪಾರ್ಸಲ್ ಹಾಕ್ತೀವಿ, ಅದ್ರದ್ದೇನು ತೊಂದರೆ ಇಲ್ಲ. ಮತ್ತಿದು ನಿಮಗೆ ಇದಿಷ್ಟು ಈ ಮಾಡೆಲಲ್ಲಿ ನಿಮಗೆ ಇನ್ನೊಂದು ಉಪಯೋಗ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೆ ಮಣ್ಣು ಎಷ್ಟೇ ಲೋಡ್ ಬಿದ್ರೂ ಇಂಪ್ಲಿಮೆಂಟ್ ಮೇಲೆ ಎದ್ದು ಬರಲ್ಲ. ಈ ಉಪಕರಣ ಯಾವುದೇ ಕಾರಣಕ್ಕೆ ಮೇಲೆ ಎದ್ದು ಬರಲ್ಲ. ಹಿಂದೆ ಮಕ್ಕಳು ಮರಿ ಕೂರಿಸೋದು, ತಪ್ಪಿದ್ರೆ ಕಲ್ಲು ಇಡಬೇಕು ಇಲ್ಲ ಚೀಲ ಇಡಬೇಕು, ಅದೇನು ರಿಸ್ಕ್ ಇರಲ್ಲ. ಆಮೇಲೆ ಮೆಟೀರಿಯಲ್ ಗ್ರೇಡು ಚೇಂಜ್ ಮಾಡಿದ್ದೀವಿ. ಆಮೇಲೆ ಫ್ಯಾಬ್ರಿಕೇಶನಲ್ಲಿ ನಾವು ಯೂಸ್ ಮಾಡಿರೋದೆಲ್ಲ ನೋಡ್ಬೋದು ನೀವು. ಇದೆಲ್ಲ ಸಿವೋಟ್ ವೆಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮೆಟೀರಿಯಲ್ ಹೌದು. ಆಮೇಲೆ ಯಾವುದೇ ಕಾರಣಕ್ಕೆ ಬೇರೆ ಕಡೆಯಿಂದ ತರಿಸ್ಬಿಟ್ಟು ನಿಮಗೆ ಕೊಡೋದೆಲ್ಲ ಇರಲ್ಲ. ಎಲ್ಲ ನಮ್ಮ ಪ್ರಾಡಕ್ಟೇ ಇನ್ ಹೌಸಲ್ಲಿ ಆಗುತ್ತೆ. ಹಂಗಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿಲೆಲ್ಲ ಕಾಂಪ್ರಮೈಸ್ ಆಗಲ್ಲ ನಾವು. ತುಂಬ ಚೆನ್ನಾಗಿದೆ ಇದು 2.5 ಅಡಿಯಿಂದ 8 ಅಡಿ ತನಕ ಅಡ್ಜಸ್ಟಬಲ್ ಇದೆ. 2.5 ಅಡ್ಜಸ್ಟಬಲ್. ಅದು ಬಿಟ್ಟರೆ ಇದು ದೊಡ್ಡ ಗಾಡಿಗೆ ಮಾಡೀವಿ. ಆಮೇಲೆ ಇನ್ನೊಂದು ಈ ಚಿಕ್ಕದಿದೆಯಲ್ಲ, ಇದನ್ನ ದೊಡ್ಡ ಗಾಡಿಗೂ ಹಾಕ್ಬೋದು, ದೊಡ್ಡ ಗಾಡಿಗೂ ಯೂಸ್ ಮಾಡ್ಬೋದು. ಇದು ದೊಡ್ಡ ಗಾಡಿಗೂ ಆಗುತ್ತೆ, ಈ ಚಿಕ್ಕ ಗಾಡಿಗೂ ಆಗುತ್ತೆ. ಅದೇ ರೀತಿಲಿ ಇದು ಮಾಡಿದ್ದೀವಿ. ಇದು ಬಂದು ನಿಮಗೆ 2.5 ಅಡಿಯಿಂದ 14 ಅಡಿ ತನಕ ಮಣ್ಣು ಏರ್ ಕೊಡುತ್ತೆ. 2.5 ಅಡಿಯಿಂದ ಯಾವ್ಯಾವ ಬೆಳೆಗೆಲ್ಲ ಬೇಕಾಗುತ್ತೆ ಅಂದರೆ ನಿಮಗಿದು ದಾಳಿಂಬ್ರೆ, ಪಪ್ಪಾಯ, ಬಾಳೆ, ಇವೆಲ್ಲದಕ್ಕೂ ಯಾವುದಕ್ಕೆಲ್ಲ ನೀವು ಮಣ್ಣು ಏರ್ಸಿಂಗ್ ಕೊಡಬೇಕು ಅದಕ್ಕೆಲ್ಲ ಆಗುತ್ತೆ. ಅದಕ್ಕೆಲ್ಲ ಉಪಯೋಗ. ದಿನಕ್ಕೇನಿಲ್ಲ ಅಂದರೆ ಒಂದು 60-70 ಜನ ನಮ್ಮ ರೈತರು ಮಾಡೋ ಕೆಲಸನ ಇದು ಮಾಡುತ್ತೆ. ಅದು ಒಬ್ಬರೇ ಇದ್ರೆ ಸಾಕು. ಡ್ರೈವರ್ ಒಬ್ಬರೇ ಹೋಗಿ ಮಾಡ್ಕೊಂಡು ಬರೋ ಅಂಥದ್ದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ತುಂಬ ಉಪಯೋಗ ಆಗುತ್ತೆ. ತಗೊಳ್ಳಿ. ನಮ್ಮದು ಬಂದುಬಿಟ್ಟು ದೊಡ್ಡಬಳ್ಳಾಪುರ. ಹೌದು.